ಇನ್ನು ಡಿಸೆಂಬರ್ನಲ್ಲಿ ಸಿಎಂ ಚೇರ್ ಖಾಲಿ ಎಂದಿದ್ದ ಶಾಸಕ ಶಿವಗಂಗಾ ಬಸವರಾಜ್ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನವರು ಹೀಗೆ ಕಚ್ಚಾಟ ಆಡ್ತಾ ಇದ್ರೆ ನಮಗೆ ಸಂತೋಷ ಅಂತ ಹೇಳಿ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದ್ರಲ್ಲಿ ಅನುಮಾನ ಇಲ್ಲ. ಡಿಕೆಶಿ ಕೇಂದ್ರ ನಾಯಕರಿಗೆ ಒಳ್ಳೆಯ ಪೇಮೆಂಟ್ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪೇಮೆಂಟ್ ಮಾಡೋದ್ರಲ್ಲಿ ಎಡವುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೊದಲು ನಿಮ್ಮ ಕುರ್ಚಿಯನ್ನ ನೀವು ಭದ್ರಾ ಮಾಡ್ಕೊಳ್ಳಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಅವ್ರು ಈಗಲೇ ಕಚ್ಚಾಟ ಆಡ್ತಾ ಇರಲಿ, ನಮಗೂ ಸಂತೋಷ, ಅದು ಬೇರೆ ಪ್ರಶ್ನೆ. ಆದರೆ ರಾಜ್ಯದ ಜನರ ಪರಿಸ್ಥಿತಿ ಏನು ಅನ್ನೋದನ್ನ ಇವತ್ತು ಬೆಂಗಳೂರು ಬಿಟ್ಟು ರಾಜ್ಯ ಪ್ರವಾಸ ಮಾಡಿ ಜನರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆಡಳಿತ ನಡೆಸುವ ಕೆಲಸ ಅವ್ರು ಮಾಡಬೇಕು. ಅವ್ರ ಕರ್ತವ್ಯ ಇದು. ಅವ್ರು ಈಗಲೇ ಕಚ್ಚಾಟ ಆಡ್ತಾ ಇರಲಿ, ನಮಗೂ ಸಂತೋಷ, ಅದು ಬೇರೆ ಪ್ರಶ್ನೆ. ಆದರೆ ರಾಜ್ಯದ ಜನರ ಪರಿಸ್ಥಿತಿ ಏನು ಅನ್ನೋದನ್ನ ಇವತ್ತು ಬೆಂಗಳೂರು ಬಿಟ್ಟು ರಾಜ್ಯ ಪ್ರವಾಸ ಮಾಡಿ ಜನರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಆಡಳಿತ ನಡೆಸುವ ಕೆಲಸ ಅವ್ರು ಮಾಡಬೇಕು. ಅವ್ರ ಕರ್ತವ್ಯ ಇದು. ಮೊದಲು ಸಿದ್ದರಾಮಯ್ಯ ಯಾವ ಮೆಂಟು ಅಂತ ಹೇಳ್ಬೇಕು. ಈಗ ಅವ್ರು ಯಾವ ಮೆಂಟು ಅಂತ, ಅವರು ಪೇಮೆಂಟ್ ತಾನೇ ಕೂತಿರೋದಲ್ಲಿ. ಈಗ ಡಿ ಕೆ ಶಿವಕುಮಾರ್ ಅವರ ಒಪ್ಪಂದದ ಪ್ರಕಾರ 2.5 ವರ್ಷ ಒಪ್ಪಂದ ಅವ್ರದ್ದಾಗಿರೋದು. ಅದನ್ನ ಯಾರು MLA ಕೇಳಿದ್ರು ಹೇಳ್ತಾರೆ, ಕಾಂಗ್ರೆಸ್ MLAಗಳು. ಅಫಿಷಿಯಲ್ ಆಗಿ ಹೇಳಲ್ಲ, ಅನ್ಅಫಿಷಿಯಲ್ ಆಗಿ ಹೇಳ್ತಾರೆ. ಕೆಲವರು ಅಫಿಷಿಯಲ್ ಆಗು ಹೇಳಿದ್ದಾರೆ. ಆ ದಾವಣಗೆರೆ MLA ಅಫಿಷಿಯಲ್ ಆಗಿ ಹೇಳಿದ್ದಾರೆ, ಬಾಲಕೃಷ್ಣ ಅಫಿಷಿಯಲ್ ಆಗಿ ಹೇಳಿದ್ದಾನೆ. ಅದು ಫಿಕ್ಸ್ ಆಗಿದೆ. ಈಗ ಪೇಮೆಂಟ್ DK ಕರೆಕ್ಟಾಗಿ ಪೇಮೆಂಟ್ ಕೊಡ್ತಾರೆ. ನಿಯತ್ತು DK ATM ಮುಖಾಂತರ ಡೆಲ್ಲಿಗೆ ಕರೆಕ್ಟ್ ಪೇಮೆಂಟ್ ಕೊಡ್ತಾರೆ. ಅದಕ್ಕೆ ಅವರು ಚಾನ್ಸಸ್ ಜಾಸ್ತಿ. ಸಿದ್ದರಾಮಯ್ಯ ಟೈಮ್ ಟು ಈ ಗ್ಯಾರಂಟಿ ಕೊಡ್ತಾರಲ್ಲ, 3 ತಿಂಗಳಿಗೋ 4 ತಿಂಗಳಿಗೋ 6 ತಿಂಗಳಿಗೋ, ಹಂಗೆ ಸಿದ್ದರಾಮಯ್ಯ ಆ ಪೇಮೆಂಟು. ಅದಕ್ಕೆ ನೋಡೋಣ ಕೇಂದ್ರದ ಕಾಂಗ್ರೆಸ್ ನಾಯಕರು ಯಾವ ಪೇಮೆಂಟ್ನ ಅಕ್ಸೆಪ್ಟ್ ಮಾಡ್ತಾರೋ ಅಂತ. ತಿಂಗಳು ಬರೋ ಪೇಮೆಂಟ್ ಅಕ್ಸೆಪ್ಟ್ ಮಾಡ್ತಾರ, ಇಲ್ಲ 5 ತಿಂಗಳು 6 ತಿಂಗಳು ಬರೋ ಪೇಮೆಂಟ್ ಅಕ್ಸೆಪ್ಟ್ ಮಾಡ್ತಾರ. ಒಟ್ಟಾರೆ ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ಅವ್ರ ಕುರ್ಚಿ ಭದ್ರ ಮಾಡ್ಕೊಳ್ಳಿ. ಬಿಜೆಪಿ ಕುರ್ಚಿನ ನೋಡೋದ್ರ ಬದಲು ಫಸ್ಟ್ ನಿಮ್ಮ ಕುರ್ಚಿ ಭದ್ರ ಮಾಡ್ಕೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.